ಈಗ ಇರುವ ಪಾಪ್ಯುಲೇಷನ್ ನೀವು ಸರಿಯಾದ ರೀತಿಯಲ್ಲಿ ಮಾಡಲಿಲ್ಲ ಅಂತ ಹಂಪಿನಲ್ಲಿ ದೊಡ್ಡ ಸ್ಟೋರೇಜ್ ಮಾಡೋಕ್ಕೆ ಪೇಸಿ ಇದೆ ಸರ್. BGML ಅವ್ರು ಮಾಡಿದ್ದಾರೆ. ನಾನು ಹೋಗಿ ಒಂದು ವಾರಕ್ಕೆ ಮುಂಚೆ ಹೋಗಿದೆ. ಪೇಸ್ ಎಲ್ಲೆಲ್ಲಿದೆ ಅಂತ ಸ್ಟೋರೇಜ್ಗೆ ಅಂತ ಒಂದು ಬ್ಲಾಕ್ ಮಾಡಿದ್ದಾರೆ ಸರ್. ಚೆನ್ನಾಗಿದೆ ಸರ್. ಸ್ಟೋರೇಜ್ಗೆ ನೀರು ಸ್ಟೋರ್ ಮಾಡೋಕ್ಕೆ ವ್ಯವಸ್ಥೆ ಇದೆ ಸರ್. ಪಂಪ್ ಮಾಡಬೇಕು ಸರ್, ಅಷ್ಟೇ ಸರ್. ವಾಟ್ ಇಸ್ ದ ಕೆಪಾಸಿಟಿ ಸರ್? 348 MCF. ಇಲ್ಲಾಂದ್ರೆ ಡಿಸಿಲ್ಟ್ ಮಾಡಿದ್ರೆ ಸರ್ ಡಿಸಿಲ್ಟ್ ನಿಯರ್ಲಿ ಒಂದು ನಮ್ಗೆ ಗೊತ್ತಿರಂಗೆ ಸರ್ ನಿಯರ್ಲಿ 50 MCF ಆಲ್ಮೋಸ್ಟ್ ಕಡಿಮೆ ಆಗ್ಬಿಟ್ಟಿದೆ ಸರ್. ಅದನ್ನ ಡಿಸಿಲ್ಟಿಂಗ್ ಪ್ರಪೋಸಲ್ ಇಟ್ಕೊಂಡ್ವಿ. ಬಟ್ ಏನಾಗಿದೆ ಸರ್ 2021 ಆದಮೇಲೆ ಸರ್ ನಿಯರ್ಲಿ 999 acres ಸರ್. 1000 ಎಕರೆ 1400 ಚಿಲ್ಲರೆ ಎಕರೆ ಇದೆ ಸರ್. 1000 ಎಕರೆ ಸರ್. then the intake capacity, the holding capacity must be more ಅಲ್ವಾ? ಇಲ್ಲ ಸರ್, ಅಂದ್ರೆ ಡೆಪ್ತ್ ಕಡಿಮೆ ಇದೆ. ಡೆಪ್ತ್ ಕಡಿಮೆ ಇದೆಯಾ? ಆಯ್ತು, ನೀವು ರೀಸಿಲ್ಟ್ ಮಾಡಿದ್ರೆ ಅಟ್ಲೀಸ್ಟ್ ಯು ಕ್ಯಾನ್ ಇನ್ಕ್ರೀಸ್ ದಿ ಹೌದು ಸರ್, ಕೆಪಾಸಿಟಿ. ಡೀಪನಿಂಗ್ ಮಾಡ್ಕೋಬೇಕು ಸರ್. ತಾವೇನಂಗೆ ಡೀಪನಿಂಗ್ ಮಾಡ್ಕೊಂಡ್ರೆ ಇಲ್ಲಿ ಓವರ್ಫ್ಲೋ ಏನು ಹೋಗ್ತಿದೆ ಇದು ಅಸೆಸ್ ಮಾಡ್ಕೊಂಡು ಸರ್ ಒಂದು 5 ವರ್ಷದ ಡೇಟಾ ತಗೊಂಡು ಇದನ್ನ ಸ್ಟಾಪ್ ಮಾಡಕ್ ಆಗ್ತಾ ಇಲ್ವಾ? ಇಲ್ಲ ಸರ್, ಅಲ್ಲಿ ಇದಾಗುತ್ತೆ ಅದು ಅದು ಫ್ಲಡ್ಡಿಂಗ್ ಆಗ್ಬಿಡ್ತದೆ. ಹೌದು ಸರ್, ಸಬ್ಬರ್ ಸರ್. ಈ ಕಡೆ ಊರುಗಳಿದೆ, ಹಳ್ಳಿ ಕಡೆಗೆ ಅದನ್ನ ನೋಡೇ ಇದು FTL ಫಿಕ್ಸ್ ಮಾಡಿರ್ತಾರೆ. ಬಟ್ ಯು ಹ್ಯಾವ್ ವಾಲ್ಸ್ ಇದೆ, ಹೌದು ಗೇಟ್ಸ್ ಸರ್, ಇದೆ. ಗೇಟ್ಸ್ ಇದೆ. ತಾವೇನಂಗೆ ಡೀಪನಿಂಗ್ ಮಾಡ್ಕೊಂಡು ಈ ಗೇಟ್ಸ್ ಅನ್ನು ಹಾಕೋಕ್ಕಾಗಲ್ಲ ಸರ್, ಯಾಕಂದ್ರೆ ಅನ್ಸಬ್ಬರ್ಜೆನ್ಸ್ ಆಗುತ್ತೆ. ಗೇಟ್ ಯಾವ್ದು ಇದೆ ಇಟ್ಕೋಬೇಕು, ಡೀಪನಿಂಗ್ ಮಾಡ್ಕೋಬೇಕು ಸರ್. ಡಿಸಿಲ್ಟಿಂಗ್ ಪ್ಲಸ್ ಡೀಪನಿಂಗ್ ಆಗ ಕೆಪಾಸಿಟಿ. ಈ ಪ್ರಪೋಸಲ್ ಯಾಕೆ ನಿಮ್ಮ ಬೋರ್ಡ್ ಇಷ್ಟು ವರ್ಷ ಬೇರೆ ಮಾಡ್ತಾ ಇಲ್ಲ, ಸುಮಾರು ದಿನದಿಂದ ಪೆಂಡಿಂಗ್ ಇದೆ ಸರ್ ಅದು. ಈಗ OHT ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಕರೆಕ್ಟ್ ಆಗಿದೆಯಾ? ಸರ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಅಮೃತ್ ಒಂದೊಂದು ತಗೊಂಡಿದೆ ಸರ್. ಅದಕ್ಕೆ ಏಜೆನ್ಸಿ ವೆರಿ ಸ್ಲೋ ಸರ್. ಇನ್ನೂ ಕಂಪ್ಲೀಟ್ ಆಗಿಲ್ವಾ? ಇನ್ನೂ ಒಂದು 5 ಕಿಲೋಮೀಟರ್ ಆಗ್ತದೆ ಸರ್. ಅದು ಮಾಡಿದ್ಮೇಲೆ ಕಮಿಷನ್ ಮಾಡಬೇಕು ಸರ್. ಲಿಂಕ್ ಇದೆ, ಆ ಕಮಿಷನ್ ಈಗ ಮಾಡಿದ್ಮೇಲೆ ಬಿಲ್ ಪ್ರೈಸ್ ಅಲ್ಲೂ ಇರಬೇಕಲ್ಲ ಸರ್. ಅಲ್ಲೂ ಬಿಲ್ ಪ್ರೈಸ್ ಇರಬೇಕು. ಇದೆ ಸರ್, ಇದೆ ಸರ್. The daily requirement is about ಅದೇ ಸರ್ 12 MLD ನಮಗೆ ನಾನ್ ಮೈನಿಂಗ್ ಏರಿಯಾಗೆ 12 MLD ಬೇಕು. ಬೇರೆ ಸಿಆರ್ ಪಂಚೆ about 500 ಇಲ್ಲ. ಅಟ್ಲೀಸ್ಟ್ ನೀವು ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಲ್ಲಿ ಕಂಪ್ಲೀಟ್ ಮಾಡಿ ಸರ್. ಆಮೇಲೆ ಅಲ್ಲೇನು ಮಾಡಿದ್ದಾರೆ ಸರ್, ಯಾರು ಕಾಂಟ್ರಾಕ್ಟರ್ ಶ್ರೀರಾಮ್ ಇನ್ಸ್ಟಿಟ್ಯೂಟ್ ಅಂತ ತಮಿಳ್ನಾಡು. ಮತ್ತೆ ಇನ್ನೂ ಅವ್ರ ಮೇಲೆ ಆಕ್ಷನ್ ತಗೊಂಡಿಲ್ಲ ಸರ್ 5 ಕೋಟಿ ನಾವು ಆಲ್ರೆಡಿ ಲೆವಿಟ್ ಸರ್. ಬಟ್ 5 ಕೋಟಿ ಹಾಕಿದ್ರು ಈಸ್ ನಾಟ್ ಏಬಲ್ ಟು ಕಮ್ ಸರ್. ಈಗ ಪ್ರಾಬಲಿ ನೆಕ್ಸ್ಟ್ ಬ್ಲಾಕ್ ಲಿಸ್ಟ್ ಮಾಡಿ ಅದೇ ಸರ್. ಅಂಥವ್ರನ್ನ ಯಾಕೆ ಇಟ್ಕೋತೀರಿ? ನಮ್ಮ ಈಗ ನೋಡಿ, chairman ನಿಮ್ಮದು ನೀವು ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕು ಸರಿಗೆ ಮಾಡೋದಿಲ್ಲ, ಅಲ್ಲೂ ಕೂಡ ಏನೋ ಇಟ್ ಈಸ್ ಇನ್ಕಂಪ್ಲೀಟ್. ಫಿಲ್ ಫ್ರೈಸ್ ಅಲ್ಲೂ ಆಗ್ತಾ ಇದೆ, ಬರೋ ನೀರೆಲ್ಲ ಸೋರಿಕೆ ಆಗ್ತದೆ. ಅಥವಾ ನೀರು ಜನಗಳಿಗೆ ಕೊಡೋಕೆ ಆಗದ ಮೇಲೆ ಮತ್ತೆ ನಾವು ಇನ್ನೇನು ಕೊಡೋಕ್ಕೆ ಸಾಧ್ಯ? ಪ್ರಪೋಸಲ್ ಈಗ ಸರ್ ಅಮೃತ್ ಸೂಚಿಯಿಂದ ಪೆಂಡಿಂಗ್ ಆಗ್ಬಿಟ್ಟಿದೆ. ಮೊನ್ನೆ ಚೇರ್ಮನ್ ಮೀಟಿಂಗ್ ಮಾಡಿದ್ರು ಸರ್. ಅವ್ರಿಗೆ ಅದು ಗಿವನ್ ಒಂದು ಮಂತಲ್ಲಿ ಅದನ್ನು ಅಂದರೆ ನಿಯರ್ಲಿ 3 months ಆಫ್ ಯಾವಾಗ ಆಗಿದೆ ವರ್ಕ್ ಆರ್ಡರ್ ಎಲ್ಲ? ಸರ್ ಇದು 2021 ಸರ್. ಮತ್ತು 21 ಎಲ್ಲಿವರೆಗೂ ಹೆಂಗೆ ಇಟ್ಕೊಂಡಿದ್ದೀರಿ ಅವ್ರನ್ನ? ಅದನ್ನೇ ಸರ್ ನಾವು ಬ್ಲ್ಯಾಕ್ ಲಿಸ್ಟ್ ಮಾಡೋಕೆ ಹೋದರೆ ಅಲ್ಲಿ ಇನ್ನೂ ಎಷ್ಟು 5 ಕಿಲೋಮೀಟರ್ ಇದೆ? 5 ಕಿಲೋಮೀಟರ್ ಸರ್. 5 ಕಿಲೋಮೀಟರ್ 2 ಓವರ್ ಟ್ಯಾಂಕನ್ನು ಕನ್ಸ್ಟ್ರಕ್ಷನ್ ಅರ್ಧಕ್ಕೆ ನಿಲ್ಲಿಸ್ಬಿಡ್ತೀವಿ ಸರ್. ಕಂಪ್ಲೀಟ್ ಅವಾಗ ಎಷ್ಟಾಗುತ್ತೆ OHTಗಳು? ಸೊ ಓವರ್ ಅದೇ ಇನ್ನೂ 2 ಸೇರ್ಸೆಟ್ ಒಂದು ಸರ್. ಈಗ ಫಂಕ್ಷನಲ್ ಎಷ್ಟಿದೆ? ಫಂಕ್ಷನಲ್ಲಿ ಈಗ ನಿಯರ್ಲಿ ಒಂದು 5 to 6 ಇದೆ ಸರ್. ಅಷ್ಟೇ ಅಷ್ಟೇ ಸರ್. ಬಾಕಿ ನೀರು ಪಂಪ್ ಮಾಡೋಕ್ಕಾಗ್ತಿಲ್ಲ ಸರ್. ಅವಾಗೇನಾಗುತ್ತೆ ಸರ್, ಇಲ್ಲಿ ಅಡಿಷನಲ್ ಪಂಪೂ ವೀಕೆನ್ ಅದರಲ್ಲೇ ಇದೆ ಸರ್ ಪ್ರಾವಿಷನ್. ಈಗ ವಾಟ್ ಈಸ್ ಯುವರ್ ಆ್ಯಕ್ಚುಯಲ್ ರಿಕ್ವೈರ್ಮೆಂಟ್ ಆಫ್ OHT? ಓವರ್ ಟ್ಯಾಂಕ್ ಸರ್ ಇನ್ನೂ ಅಡಿಷನಲ್ ಬೇಕು ಸರ್. ಇನ್ನೂ 4 ಓವರ್ ಟ್ಯಾಂಕ್ ಸರ್ ನೀವು ಅದನ್ನ ಪ್ರಪೋಸ್ ಮಾಡ್ತೀವಿ ಇದೆ ಸರ್. ನಮ್ಮ ಕಂಪ್ಲೀಟ್ ಮತ್ತೆ ಕಾಂಪ್ರಹೆನ್ಸಿವ್ ಆಗಿ ನೀವು ಸಮಸ್ಯೆನ ನೋಡದೆ ಹೋದ್ರೆ ಸಮಸ್ಯೆ ಬಗೆಹರಿಯೋದೇ ಇಲ್ಲ. ಜನ ಕೇಳೋದಿಲ್ಲ ಅಂತ ಅಂದ್ಬಿಟ್ಟು ನೀರು ಇಷ್ಟು ನೀರು ಹರ್ಕೊಂಡು ಎಲ್ಲಿ ಹೋಗ್ತಾರೆ? ಈಗ ನೀರು ರಾಮಸಮುದ್ರದಲ್ಲಿ ಹೋಗುತ್ತೆ, ತಮಿಳ್ನಾಡಿಗೆ ಹೋಗುತ್ತೆ ಸರ್. ಇನ್ನೊಂದು BGML ಏನೋ ಪ್ರದೇಶ ತಾವು ಹೊರಕಿನ ಮೇಲೆ ಸರ್ UD ಸೆಕ್ರೆಟರಿ ಬಂದಿದ್ದಾರೆ. ರಾಜೇನ್ ಆಗ್ತಿದ್ದಾರೆ ಸರ್. ಫಂಡ್ ಕೊಡ್ತೀನಿ ಈ ಸಲ ರೆಡಿ ಮಾಡೋಣ ಅಂತ ಹೇಳಿದ್ರು. ಬಟ್ ಫಂಡ್ ಕೊಟ್ಟಿದ್ರೆ ಪ್ರಾಬ್ಲಮ್ ಹೋಗ್ತಾರೆ ಸರ್. ಈಗ ಸಮುದ್ರ ಸರ್ ಅಷ್ಟೇ. ನಿಯರ್ಲಿ ಒಂದು 100 MCF ಬೇಕಾದ್ರೆ ಇನ್ಕ್ರೀಸ್ ಮಾಡ್ಕೋಬೋದು ಸರ್. ಯಾಕಂದರೆ ಈ ಅಷ್ಟು ಓಫ್ ಆಗ್ತೀವಿ ಈಗ 4 ದಿನದಿಂದ ಕಂಟಿನ್ಯೂಸ್. you need to have a comprehensive study. 13 days ಸರ್. 13 days ಹೋಗ್ತಾ ಇದೆ ಸರ್, 4 ದಿನ ಇಲ್ಲ ಸರ್. ಈಗ ನಾನು ಕೇಳ್ತಿರೋ ಪ್ರಶ್ನೆಗಳಿಗೆ ನೀವು ಉತ್ತರ ಇರಬೇಕಾಗಿತ್ತು. ನಾನು ಐ ಆಮ್ ನಾಟ್ ಎ ಟೆಕ್ನಿಕಲ್ ಮ್ಯಾನ್, ಬಟ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಲಾಟ್ ಆಫ್ ವಾಟರ್ ಈಸ್ ಬೀಂಗ್ ವೇಸ್ಟೆಡ್ ಆ್ಯಂಡ್ ದೇರ್ ಹ್ಯಾಸ್ ನಾಟ್ ಬಿನ್ ಎ ಪ್ರಾಪರ್ ಪಾಲಿಸಿ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಪ್ರಾಬ್ಲಮ್. ನೆಕ್ಸ್ಟ್ ನೀವು ಮಂಡೇ ಇವರು ಎಕ್ಸ್ಪರ್ಟ್ಸ್ ಬರ್ತಾರಲ್ಲ, ಓಕೆ ಸರ್. ವಿತ್ ಹಿಮ್ ಯು ಕಮ್ ಬ್ಯಾಕ್. Okay. ಐದರ್ ಮಂಡೇನೇ ಆದರೆ ಅವತ್ತೇ ಮೀಟಿಂಗ್ ಮಾಡೋಣ. ಓಕೆ, 2 ದಿನ ಯಾವತ್ತು ಬರ್ತಾರೆ ಅವತ್ತು ಅವತ್ತು ಬಂದಾಗ ಬನ್ನಿ, ಅಲಾಂಗ್ ವಿತ್ ಯುವರ್ ಆಫೀಸರ್ಸ್. ಓಕೆ ನಮ್ಮ ಆಫೀಸರ್ಸ್ ವಿಲ್ ಕಮ್ ಔಟ್ ವಿತ್ ಎ comprehensive program ಓಕೆ either to rejuvenate and to protect the water which is being wasted. Okay. ಆಮೇಲೆ ಹ್ಯಾಂಡಿಂಗ್ ಓವರ್ ಕೂಡ ಇಟ್ಸ್ ಅಡ್ಮಿನಿಸ್ಟ್ರೇಟಿವ್ ಇಶ್ಯೂ, ವಿಲ್ ರೈಟ್ ಟು ದ ಗವರ್ಮೆಂಟ್. ರೈಟ್ ಸರ್. ನಾವು ತಗೋತೀವಿ, ನಾವು ಮಾಡ್ಕೋತೀವಿ, ನಮ್ಗೆ ಕೊಟ್ಬಿಡಿ ಅಷ್ಟೇ. ರೈಟ್ ಸರ್. ಮಾಡ್ಕೊಟ್ಟಿರ್ತಾರೆ ಅವರು. ಆ ತೆರವು ಮಾಡಿದ್ರೆ ಇನ್ನೂ ಸ್ವಲ್ಪ ಸ್ಟೋರೇಜ್ ಮಾಡ್ಬೋದು ಸರ್ ನೀರಿಲ್ಲಿ. ಮತ್ತು ಸೋರಿಕೆ ಜಾಸ್ತಿ ಆಗ್ತಿದೆ ಸರ್. ಆಗಿದೆಯಾ? ಇಲ್ಲ ಸರ್, ಲೆಕ್ಕ ಬರ್ದಿದ್ದೀವಿ. ಇಂದ ಯಾವುದೇ ಕೆಲಸ ಆಗ್ತಾ ಇಲ್ಲ. ಪೊಲೀಸ್ ರಿಪೋರ್ಟು ಕೊಟ್ಟಿದ್ದಾರೆ. ಇಲ್ಲ ಸರ್, ಒತ್ತುವರಿ ಆಗಿದೆ ಅಂತ ಲಿಸ್ಟು ಮಾಡಿದ್ದಾರೆ, ಪೊಲೀಸ್ ರಿಪೋರ್ಟು ಕೊಟ್ಟಿದ್ದಾರೆ.
ತೆರವುಗೊಳಿಸ್ತಾ ಇಲ್ಲ ಕಂದಾಯ ಇಲಾಖೆಯಿಂದ. ಪೊಲೀಸ್ ರಿಪೋರ್ಟು ನಾವು ಕೊಟ್ಟಿರೋದು. ಬಟ್ ಕಂದಾಯ ಇಲಾಖೆಯಿಂದ ತಾವು ಹೇಳದಂಗೆ ಕೆರೆಗಳು ಯಾವುದು ಒತ್ತುವರಿ ಆಗಿಲ್ಲ. ಬೇಕಾದ್ರೆ ಸಾಹೇಬನ್ನೇ ಕೇಳಿ, ಒಂದು ಕೆರೆ ಸಾಹೇಬರು ಒತ್ತುವರಿ ಮಾಡಿದ್ದಾರೆ, ತೆರವುಗೊಳಿಸಿದ್ದಾರೆ ಕೇಳಿ. ಒಂದು ಕೆರೆನೂ ಬರೀ ಪ್ರೋಸೆಸ್ ಪೇಪರಲ್ಲಿದೆ, ಒಂದು ಕೆರೆನೂ ಒಂದು ಜಮೀನು ಒತ್ತುವರಿ ಮಾಡ್ತಾ ಇಲ್ಲ ಕಂದಾಯ ಇಲಾಖೆಯಿಂದ. ಆ ಕಡೆ ನೋಡೋಣ, ಹೋಗೋದಾ? ನಮ್ಮ ಪಂಚಾಯತಿಯಿಂದ ನಾವೇನು ಸಪ್ಲೈ ಮಾಡ್ತಾ ಇದೀವಿ, 27 ಬೋರ್ವೆಲ್ಸ್ ರನ್ನಿಂಗ್ ಇದೆ. 27 ಬೋರ್ವೆಲ್ಸನ್ನು ನಾವು ಸಪ್ಲೈ ಮಾಡ್ತಾ ಇದೀವಿ ಹೊರತು ಇವರಲ್ಲಿ ಒಂದು 10% ಸಪ್ಲೈ ಮಾಡ್ತಾರೆ. ಹಾಂ ಸರ್, ಟೌನಲ್ಲಿ ಜನ ಎಲ್ಲ ಗಲಾಟೆ ಮಾಡ್ತಾರೆ, ಏನಪ್ಪ ಕೆರೆ ತುಂಬಿದಾಗಲೂ ಸಿಹಿ ನೀರು ಕೊಡ್ತೀರಾ ಇದ್ರೆ ಹೇಗೆ? ನೀವು ಕೇಳಬೇಕು, ನೀವೇ ಕೇಳಲ್ಲ ಅಂದರೆ ಹೆಂಗೆ ಅಂತ. 10% ಆಲ್ಸೋ ದೇ ಆರ್ ನಾಟ್ ಸಪ್ಲೈ. 1 MLD we are supplying. Nearly 2 MLD required. ಅಂದರೆ 50% of the requirement. ಅಲ್ಲಿಗೂ ಅಷ್ಟೇ ನಿಯರ್ಲಿ 40 to 50% we are able to supply. ಪ್ರಾಬ್ಲಮ್ ಇರೋದು ಅದಲ್ಲ, ನೀರು ಯಥೇಚ್ಛವಾಗಿದೆ, ಇದನ್ನ ಪಂಪಿಂಗ್ ಕೆಪಾಸಿಟಿ ನಮ್ಮಲ್ಲಿ ಇಲ್ಲ. ಇಲ್ಲ ಸರ್, ಇದನ್ನ ಇವತ್ತವರೆಗೂ ಯಾರು ಪ್ರಶ್ನೆ ಮಾಡಿಲ್ಲ ಅಂದರೆ ಹೇಗೆ? ಲಾಸ್ಟ್ ಟೈಮ್ ಇದನ್ನು ಹೇಳಿದೆ ನಾನು, ಬಂದು ನೋಡೋದು ನನಗೆ ಗೊತ್ತಿಲ್ಲ. ದಟ್ ಈಸ್ ಹೌ ವಿ ಸಾಲ್ವ್ ದ ಪ್ರಾಬ್ಲಮ್. ಎರ್ಗೋಳಿಂದ ನಾವು ಪಂಪಿಂಗ್ ಮಾಡಿ ಕೋಲಾರ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಲ್ಲ ಕುಡಿಯೋ ನೀರ್ದು. ಈಗ ವಿ ಆರ್ ಗೆಟಿಂಗ್ ಮೋರ್ ನಂಬರ್ ಆಫ್ ವಾರ್ಡ್ಸು, ಬಂಗಾರಪೇಟೆ, ಮಾಲೂರು ಮತ್ತು ಕೋಲಾರ. ಈ ವಿಲೇಜಸ್ಗೂ ಮೊನ್ನೆ ಅವ್ರು ಎಕ್ಸ್ಟರ್ನಲ್ ಕಾಲ್ ಮಾಡಿದ್ರು ಸರ್, ಟ್ಯಾಪಿಂಗ್ ಪಾಯಿಂಟ್ ತೋರಿಸ್ಬಿಟ್ಟು ನಾವು ಇಲ್ಲ, ಒಂದು ಕೆಲಸ ಮಾಡಿ, ಯು ಕಮ್ ಔಟ್ ವಿತ್ ಎ ಪ್ರಪೋಸಲ್. ನನ್ನಿಂದ ಒಂದು ಪ್ರಪೋಸಲ್ ನಿಮ್ಮ ಬೋರ್ಡ್ಗೆ ಹಾಕಿಸಿ. ಯು ಗಿವ್ ಮಿ ವಾಟ್ ಎವರ್ ದ ಟೆಕ್ನಿಕಲ್ ಸ್ಪೆಸಿಫಿಕೇಶನ್. ಆಮೇಲೆ ಈಗ ನಗರ ಬೆಳೆದಿದೆ, ಟೌನ್ ಬೆಳೆದಿದೆ, ಆಯಿತಾ, ಅಲ್ಲಿ ರಿಕ್ವೈರ್ಮೆಂಟ್ ಎಷ್ಟಿದೆ, ಪಾಪ್ಯುಲೇಷನ್ ಎಷ್ಟಿದೆ, ಅವೆಲ್ಲ ಗಮನದಲ್ಲಿ ಇಟ್ಕೊಂಡು, ಇದು ಈಗಾಗಲೇ ಒಬ್ಸೊಲೀಟ್ ಆಗಿದೆ, ಹಳೆಯದು ಸ್ಟ್ಯಾಂಡರ್ಡ್, ಅದನ್ನು ನೀವು ಅಗ್ಯುಮೆಂಟ್ ಮಾಡಬೇಕು. ಅದಕ್ಕೆ ಐದರ್ ಯು ಹ್ಯಾವ್ ಟು ರಿಸ್ಟೋರ್ ಅಥವಾ ಯು ಹ್ಯಾವ್ ಟು ಗೋ ಫಾರ್ ನ್ಯೂ. ಅದೆರಡು ಪ್ರಪೋಸಲನ್ನು ನಮಗೆ ಕಳಿಸ್ಕೊಡಿ, ಅದು ಒಂದು. ಎರಡನೇದು ಹ್ಯಾಂಡಿಂಗ್ ಓವರ್ ಆಫ್ ದಟ್ ಮ್ಯಾನೇಜ್ಮೆಂಟ್ ONM. ವಿ ಆರ್ ರೆಡಿ ಸರ್. ಅದನ್ನೇ ಥಿಂಗ್ ಇಸ್ ಮೀಟಿಂಗ್ ಅಷ್ಟು ಅಲ್ಲ, ನಮ್ಮಿಂದ ನಾನೇನು ಇನ್ನೊಂದು ಲೆಟರ್ ಹಾಕ್ಸಿ, ಅಷ್ಟೇನು ಒಂದು ಮೂಡಿಗೆ ತಾವು ಹಾಕೊಡಿ ಸರ್. ಮೂಡಿಗೆ ಹಾಕ್ಬಿಟ್ರೆ ಕಂಡಕ್ಟ್ ಮೀಟಿಂಗ್ ಸರ್, ಅಲ್ಲಿ ಕೆನ್ ಬಿ ಸಾಲ್ವ್ ಸರ್. ಪ್ರಿಪೇರ್ 2 ಲೆಟರ್ಸ್. ಸರಿ ಸರ್. MTF ಸರ್, ನಮ್ಮ WTP ಇರೋದು 9 MLD ಸರ್ ಪರ್ ಡೇ. ಬಟ್ ಅದು 120 ಇಯರ್ಸ್ ಆಗಿರೋದ್ರಿಂದ ಸರ್ ಕೆಪಾಸಿಟಿ ಅಷ್ಟು ರಿಡ್ಯೂಸ್ ಟು ನಿಯರ್ಲಿ 5 MLD. ಸೊ ಹಾಗಾಗಿ 5 MLD ಅಂದರೆ ನಿಯರ್ಲಿ ರಿಪ್ಲೇಸ್ಮೆಂಟ್ ಯಾಕೆ ಮಾಡ್ತಾರೆ? ಅದನ್ನೇ ನಾವು ಅಮೃತ್ 1 ಪ್ರಪೋಸ್ ಮಾಡಿದ್ವಿ ಸರ್. ಅಮೃತ್ 1 ಇದು ದಿಸ್ ಇಸ್ ಎ ಮೇಜರ್ ಸೋರ್ಸ್ ಆಫ್ ವಾಟರ್, ಡ್ರಿಂಕಿಂಗ್ ವಾಟರ್ ಫಾರ್ ಬೇಟ್ ಬಂಗ್ಲಾ ಅಂಡ್ ಕಿಚನ್. ಅಂಡ್ ಇಫ್ ಯು ಆಗ್ಮೆಂಟ್ ಕೆಪಾಸಿಟಿ ಆಫ್ ಯುವರ್ WTP, automatically you can maximum utilize. ಎಷ್ಟು 9 MLD is a huge quantity. ಈಗ 4 MLD ಕಡಿಮೆ ಆಗುತ್ತೆ ಅಂದರೆ ಪ್ರಪೋಸ್ ಮಾಡಿದಾಗ ಏನಂತಾರೆ, ಪ್ರಪೋಸ್ ಮಾಡಿದಾಗ ಸೆಂಟ್ರಲ್ ಗೌರ್ಮೆಂಟ್ ಅವರು ಇದ್ರ ಪ್ರಕಾರ ಗೈಡ್ಲೈನ್ಸ್ ಪ್ರಕಾರ ರೆಸ್ಟೋರೇಷನ್ ತೊಗೊಳಂಗಿಲ್ಲ ಅಂದ್ಬಿಟ್ಟು ಅದು ಡ್ರಾಪ್ ಮಾಡಿ ಬೇರೆ ನ್ಯೂ WTP. ಸರ್. ನ್ಯೂ WTPಗೆ ಅವಾಗ ಅಮೌಂಟ್ ವಾಸ್ ವೇಸ್ಟ್ ಸರ್. ಹಾಗೆ ಅಂದರೆ ಡಿಸ್ಟ್ರಿಬ್ಯೂಷನ್ ಮಾತ್ರ ತೊಗೊಬಿಟ್ರು ಸರ್. ಅಲ್ಲೇನು ಮಾಡಿದ್ರೆ ಬೇಸ್ಡ್ ಆನ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಎಷ್ಟಿದೆ? ಚೆನ್ನಾಗಿದೆ ಸರ್, ಪರವಾಗಿಲ್ಲ ಸರ್. ಅಂದರೆ ನಾವು OHPಗಳಿದೆ ಸರ್, ಓವರ್ ಟ್ಯಾಂಕ್ಸ್ ಒಂದು ನಿಯರ್ಲಿ 10 ಓವರ್ ಟ್ಯಾಂಕ್ಸ್. ಇಲ್ಲಿಂದ ನೀವು ಲಿಫ್ಟ್ ಮಾಡಿ ಪೈಪ್ ಲೈನ್ OHP ಪೈಪ್ ಲೈನ್ ಸರ್, ಅಲ್ಲಿಂದ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್. ಹೌದು ಸರ್. 10% ಹೌದು ಸರ್. ಸರ್ ಇದೆ ಸರ್. ಈಗ ನಿಯರ್ಲಿ 110 acres ಅಂದರೆ 110 ಕೋಟಿ 100 ಕೋಟಿ ಬೇಕಾಗುತ್ತೆ ಇನ್ಕ್ಲೂಡಿಂಗ್ ಹೊಸ WTP. ಇದನ್ನು ಮಾನ್ಯುಮೆಂಟ್ ಸರ್ ಇಟ್ಕೋಬೇಕು ಸರ್, ಯಾಕಂದರೆ ಹಳೆ ಥರದ್ದು ಇಟ್ ಕೆನಾಟ್ ಬಿ ಅಂದರೆ. ಹೌದು ಸರ್, ಅವ್ರು ಸ್ಟ್ಯಾಂಡ್ ಬೈ ಸರ. ಬಟ್ ಮಿನಿಮಮ್ ಅಂದರೆ ಏನು 5 MLD, ಆ 5 MLD ಮೇಂಟೈನ್ ಮಾಡ್ಕೋಬೇಕು. ಅದಕ್ಕೆ ಅಡಿಷನಲ್ ಆಗಿ ಎಷ್ಟು WTP ಬೇಕು? ಅಲ್ಲ, ಓವರ್ ಎ ಪೀರಿಯಡ್ ಆಫ್ ಟೈಮು ಈ ಜನಸಂಖ್ಯೆ ಜಾಸ್ತಿ ಆಗಿದೆ, ನಗರ ಬೆಳೆದಿದೆ, ಅದಕ್ಕೆ ನೀವು ಇಲ್ಲಿ ಅದನ್ನು ಕಂಪೆನ್ಸೇಟ್ ಮಾಡ್ಕೊಳ್ಳದೆ ಹೋದರೆ ವಾಟ್ ಇದು? ಈ ಬ್ರಿಟಿಷರ್ ಕಾಲದಲ್ಲಿ ಇಟ್ಕೊಂಡು ಜನಸಂಖ್ಯೆಗೆ ನಾವು ನೀರು ಕೊಡ್ತೀವಿ ಅಂತಂದರೆ ಆಗ ಆಗಲೇ 9 MLD ಮಾಡಿದಾರಲ್ಲ. ಅವಾಗ ಇಡೀ KGF ಪಾಪ್ಯುಲೇಷನ್ ಮೇಲೆ 9 MLD ಮಾಡ್ತಾರೆ. ನಾವು ಇಟ್ ಇಸ್ ರಿಕ್ವೈರ್ಡ್ ನಿಯರ್ಲಿ 25 MLD ಕಂಪ್ಲೀಟ್ KGF. ಅದರಲ್ಲಿ ನಾವು ಮೈನಿಂಗ್ ಏರಿಯಾ ನಾನ್ ಮೈನಿಂಗ್ ಅಂದರೆ ನಿಯರ್ಲಿ 50% ಡಿವೈಡ್ ಆಗುತ್ತೆ. ಅವಾಗ ನಿಯರ್ಲಿ 12 MLDನೇ ಬೇಕು ಸರ್. ಈಗ ನಾನ್ ಮೈನಿಂಗ್ ಏರಿಯಾಗೆ 12 MLD ಬೇಕು. ಬೇರೆ ಸಿವಿಯರ್ ಪಂಪಿಂಗ್ ಓನ್ಲಿ 5 MLD. ಏನು ಅವರ್ಲಿ ಮ್ಯಾನೇಜಿಂಗ್? ಅದೇ ವಿತ್ ಪ್ಯೂರ್ಲಿ ಮೈನಿಂಗ್ ಏರಿಯಾಸು ಪ್ಯೂರ್ಲಿ ಬೋರ್ವೆಲ್ ಸರ್. ನಾನ್ ಮೈನಿಂಗ್ ಏರಿಯಾ ವಾಟ್ ಇಸ್ ದ ರಿಕ್ವೈರ್ಮೆಂಟ್ ನಿಯರ್ಲಿ 10 to 12 MLD ಬೇಕು. ಬಟ್ ಯು ಆರ್ ಸಪ್ಲೈಂಗ್ ಓನ್ಲಿ 5 MLD ಸರ್. ಅದೇ ಅಲಾಂಗ್ ವಿತ್ ಅಲ್ಲೂ ಬೋರ್ವೆಲ್ ಸರ್. ಏನಾಗಿದೆ ಸರ್, ಬೋರ್ವೆಲ್ ಸರ್ ಮೇಂಟೈನ್ ಯಾರು ನೋಡ್ಕೊಳ್ಳೋರು ಇದಾರೆ ಇಲ್ಲಿ? ಇಲ್ಲ ಸರ್, ಅದನ್ನೇ ನಾವು ಹ್ಯಾಂಡ್ ಓವರ್ ಮಾಡೋಕ್ಕೆ. ನೀವು ಹ್ಯಾಂಡಿಂಗ್ ಓವರು ಮಾಡ್ತಾರ ಅಥವಾ ನಾವು ನಮಗೆ ಮಾಡೋಕ್ಕೂ ನೀವು ಬಿಡ್ತಾ ಇಲ್ಲ? ಅಲ್ಲ ಸರ್, ನಾವು ಮಾಡೋಕ್ಕೆ ರೆಡಿ ಇದ್ದೀವಿ ಸರ್. ಅದು ನಾವು ಹೇಳೋದು ಒಂದು ಮೀಟಿಂಗ್ ಡಿಸ್ಕಷನ್ ಆಯಿತು. ಅದೇ ಪೆಂಡಿಂಗ್ ಏನು ಬ್ಯಾಲೆನ್ಸ್ ಇದೆ, ಈ ಶುಡ್ ನಾಟ್ ಬೋರ್ಡ್ ನಮಗೆ ಕ್ಲಿಯರ್ ಮಾಡ್ಕೊಂಡು ಬರ್ಕೊಡಿ ಅಂತ. ಹೌದು, ಅದಕ್ಕೆ ಬೋರ್ಡ್ ಈ ಸಾಕು ಸರ್. ಅದನ್ನು ನಮ್ಮ ಯೂನಿಯನ್ ಸೆಕ್ರೆಟರಿಗೆ ಹಾಕಿದ್ದೀವಿ ಮೀಟಿಂಗ್ ಮಾಡಿಬಿಟ್ಟು ಗಿವ್ ಸಮ್ ಡಿಸಿಷನ್ನು. ಇಲ್ಲಾಂದರೆ ನಮಗೆ ಮಾಡಿದ್ರೆ ಸ್ಟಾಫ್ ಅಂತಲ್ಲ ಇಲ್ಲಿ ಬೇಕು. ಅದನ್ನು ಅವರೇ ಸರ್ಪಾಟಿ ಎಕ್ಸ್ಪರ್ಟ್. ಬಟ್ 1904 ಏನಿತ್ತು ಅಂತ ಯಾರಿಗೂ ಗೊತ್ತಿಲ್ಲ. ಇದು ಅದು ಆದ್ಮೇಲೆ ಮಾಡಿರೋದ್ರಿಂದ ಇದನ್ನು ಬೇರೆ ಥರ ಏನಾದ್ರು ಹೊಸ ಬ್ಯಾಚ್ ಮಾಡೋಣ
ಈ ಮೆಥಡ್ ಬಿಟ್ಟು ನಮ್ಮ ರೈತ ಇನ್ನೇ ಮಾಡಿದ್ರೆ ರಿಪೇರಿ ಮಾಡಿದ್ರೆ ಮತ್ತೆ ಎದುರು ಏರು ಅದು ಹಂಗೆ ಬೇರೆ ಮೆಥಡ್ ಮಾಡೋದನ್ನ ಹ್ಞೂ ಸರ್ ರೆಗ್ಯುಲರಾಗಿ ಆಗ್ತದೆ. ಸೊ ಹಾಗಾಗಿ ನಾವು ಮೊದಲು ರಿಪೇರಿ ಮಾಡ್ತಿದ್ದೆ ಮೊದಲು ಈಗ ಆಗಿಲ್ಲ ಸರ್, ಯಾಕಂದರೆ ಇದು ಯೂನಿಫಾರ್ಮಿಟಿ ಇದೆ ಅದು ಕೆಳಗಡೆ ಇದಕ್ಕೆ 5 ಜನ ಆಮೇಲೆ ಇನ್ಸರ್ಟ್ ಮಾಡಬೇಕು, ಅದನ್ನು ಸೈನ್ ಇದೆಲ್ಲ ಆಮೇಲೆ ಇನ್ಸರ್ಟ್ ಮಾಡಬೇಕು. ಅದು ಎಲ್ಲಿದೆ ನದಿ ಯಾವ ಕಡೆಯಿಂದ ಬರ್ತಾ ಇದೆ? ನಂದಿ ಬೆಟ್ಟದಲ್ಲಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಬರ್ತಾ ಇದೆ. ಈಗಿನ ಕೆರೆ ತುಂಬಿ ಕೆರೆ ಬರ್ತಾರೆ. ಹೌದು ಸರ್, ಅದು ನದಿ ಅಂತಿದ್ದೀರಲ್ಲ, ಕೆರೆ ಮಲಾರ್ ಅದೇ ನದಿ ಅಂದರೆ ಟ್ರ್ಯಾಕ್ ಇರಬೇಕಲ್ಲ, ಹೌದು ಸರ್. ಅದಕ್ಕೆ ಕೇಳಿ. ಆಲ್ಮೋಸ್ಟ್ 21 ಏನು ಮಾಡಿದ್ರು ಕನ್ಸಲ್ಟೆಂಟು ಬಂದ್ಬಿಟ್ಟು ಅದಕ್ಕೊಂದಿದೆ ಡ್ಯಾಮ್ ಕನ್ಸಲ್ಟೆಂಟ್ ಬಂದು ಇದನ್ನು ಸ್ಟಡಿ ಮಾಡಿಬಿಟ್ಟು ಇಲ್ಲ ಫೌಂಡೇಶನ್ಸ್ ಆಗಾಗಿದೆ, ಬೇರೆ ಇದನ್ನು ನಾನು ಸ್ಟಡಿ ಮಾಡಿಬಿಟ್ಟು ಟೆಸ್ಟಿಂಗ್ ಮಾಡಿಬಿಟ್ಟು ಇದನ್ನು ಏನೋ ರೆಕ್ಟಿಫಿಕೇಷನ್ ಮಾಡಬೇಕಾ ಅಥವಾ ಇದನ್ನು ರಿಪೇರಿ ಮಾಡ್ಬೋದಾ ಕೊಡ್ತೀನಿ ಅಂತ ಹೇಳಿ. ಬಟ್ ಏನಂದರೆ ದ ಕಾಸ್ಟ್ ಆಫ್ ಅರೌಂಡ್ 50 lakhs ಇದು ಡಿಸಿಟಿಂಗ್ ಸಪೋರ್ಟ್ ಮಾಡೋದು, ಹಾಗಾಗಿ ಇದು ತಗೊಳಕ್ಕಾಗಿದೆ. ಇವತ್ತು ಕನ್ಫ್ಯೂಸ್ ಮಂಡ್ಯ ಬರ್ತದೆ ಇದು ನೋಡ್ಬಿಟ್ಟು ಇನ್ನು ಬೈ ಪ್ರೊಟೆಕ್ಷನ್ ಹೋಗೋದನ್ನು ಹೆಂಗೆ ಜಾಯಿಂಟ್ ಮಾಡಬೇಕು ಅಂತ ಇದು ಟೆಕ್ನಿಕಲ್ ಇದೆಯಲ್ಲ ನಾವು ನೋಡ್ತೀವಲ್ಲ, ಹೌದು ಸರ್. ಇದು ಯಾವ್ದ್ರ ಮೇಲೆ ಸ್ಟ್ಯಾಂಡ್ ಆಗಿದೆ ಸರ್ ಇದು ಕೆಳಗಡೆ ಪಿಯರ್ ಇದೆ ಸರ್, ನೋಡಿ ಸರ್ ಕಂಟಿನ್ಯೂ ಹೋಗಿದೆ ಪಿಯರ್. ಹೌದು ಸರ್, ಪಿಯರ್ ಇದೆ ಸರ್, ಅದು ಫೌಂಡೇಶನ್ ಇದೆ. ಇದನ್ನು ಮಳೆ ಬಂದಾಗ ಏನಾಗುತ್ತೆ, ನೀರು ಜಾಸ್ತಿ ಬಂದಾಗ ಯೂಶ್ವಲಿ ನೀರು ಕಡಿಮೆ ಆದಾಗ ಒತ್ತುವರಿ ಮಾಡ್ಕೊಂಡ್ಬಿಡ್ತಾರೆ, ನೀರು ತುಂಬಿದಾಗ ಅವ್ರು ಆಚೆಗೆ ಹೋಗ್ತಾರೆ. ಆದರೆ ಈಗ ಕೆರೆಗಳೆಲ್ಲವೂ ಕೂಡ ನಾವು ಸರ್ವೆ ಮಾಡಿದ್ದೀವಿ. 3232 ಕೆರೆಗಳು ನಮ್ಮ ಜಿಲ್ಲೆಯಲ್ಲಿ ಏನಿದೆ ಎಲ್ಲ ಕೆರೆಗಳು ಕೂಡ ಇವತ್ತು 2650 2700 ಕೆರೆವರೆಗೂ ನಾವೀಗ ಸರ್ವೆ ಮಾಡಿದ್ದೀವಿ. ಸರ್ವೆ ಮಾಡಿ ಒತ್ತುವರಿನ ಬಿಡಿಸೋ ಕೆಲಸವನ್ನು ಕೂಡ ಜೊತೆಯಲ್ಲೇ ಮಾಡಿಸಿದ್ದೀವಿ. ಉದಾಹರಣೆಗೆ ಆ ಕೆರೆ ಜಿಲ್ಲಾ ಪಂಚಾಯತ್ ಸೇರಿದರೆ ಅವ್ರು ಬಂದಲ್ಲಿ ಒತ್ತುವರಿ ಆಗಿದರೆ ಒತ್ತುವರಿನ ಬಿಡಿಸಿ ಅಲ್ಲಿ ಟ್ರೆಂಚ್ ಮಾಡ್ತಾರೆ. MIನವರಾಗಿದ್ದರೆ ಅವರು ಟ್ರೆಂಚ್ ಮಾಡ್ತಾ ಇದ್ದಾರೆ ಅಥವಾ ಫೆನ್ಸಿಂಗ್ ಮಾಡ್ತಾ ಇದ್ದಾರೆ. ಇದು ಒಟ್ಟಿಗೆ ಕೆಲಸ ಆಗ್ತಾ ಇದೆ. ಮಧ್ಯೆ ಬೇರೆ ಬೇರೆ ಕೆಲಸಗಳು. ಮತ್ತು ಮಳೆ ಬಂದದ್ರಿಂದ ಕೆರೆಗಳ ಸರ್ವೆ ಆಗೋಕ್ಕಾಗಲ್ಲ, ಕೆರೆ ಹತ್ರ ಹೋಗೋಕ್ಕೆ ಆಗೋದಿಲ್ಲ, ಆಮೇಲೆ ಒತ್ತುವರಿನೂ ಗುರುತಿಸೋಕೆ ಆಗೋದಿಲ್ಲ. ಹಾಗಾಗಿ ಮಳೆ ನಿಂತ ಮೇಲೆ ಈ ಕಾರ್ಯ ಮತ್ತೆ ಚುರುಕಾಗಿ ಶುರು ಆಗಿದೆ. ಸರ್ 5 ವರ್ಷಕ್ಕೆ ಮೊದಲು ವರ್ಲ್ಡ್ ಬ್ಯಾಂಕ್ ಬಂದಿದೆ. ಇದು ಕಂಪ್ಲೀಟ್ ಕೆರೆ ಹೂಳು ತೆಗೆದುಬಿಟ್ಟು ಇದನ್ನು ಇದು ಮಾಡೋದಕ್ಕೆ ಅವಾಗ 35 ಕೋಟಿಗೆ ಏನೋ ಪ್ರಪೋಸಲ್ ಕಳಿಸಿ ಅಂತ ಹೇಳಿದ್ರು ಸರ್. ಎಷ್ಟು ವರ್ಷದಲ್ಲಿ? ಒಂದು 5 ವರ್ಷಕ್ಕೆ ಮೊದಲು ಸರ್. ಬಟ್ ಇದುವರೆಗೂ ಪ್ರಪೋಸಲ್ಲು ಹೋಗಿಲ್ಲ, ಏನಿಲ್ಲ. ಬಂದಾಗ ಹೇಳ್ತಾರೆ, ಬಟ್ ಪ್ರಪೋಸಲ್ ಇಲ್ಲ, ಅಧಿಕಾರಿಗಳು ಯಾರು ಕಳಿಸ್ತಾರೆ. ಅದು ಹೂಳೆತ್ತೋ ವಿಚಾರ ಕೂಡ ನಾನು ನಿಮ್ಮ ಅಲ್ಲಿ ಚರ್ಚೆ ಮಾಡಿದೆ. ಅದು ಆಲ್ಸೋ ಒನ್ ಆಫ್ ದಿ ಆಪ್ಷನ್ಸ್ ನಾವು ಎಕ್ಸ್ಪ್ಲೋರ್ ಮಾಡಬೇಕು. ವರ್ಲ್ಡ್ ಬ್ಯಾಂಕ್ ಬಂದಾಗ ಅವ್ರು ಹೇಳಿ ಸರ್, ನೀವು ಪ್ರಾಜೆಕ್ಟ್ ಮಾಡಿ ಕಳಿಸ್ಕೊಡಿ, ನಾವು ಬಿಡುಗಡೆ ಮಾಡ್ತೀವಿ, ದುಡ್ಡು ಇಷ್ಟು ದೊಡ್ಡ ಕೆರೆ ಇದೆ ಅಂತೇಳಿ. ಅವಾಗೆಲ್ಲ ಮುಳ್ಳುಗಿಡ ಬೆಳ್ಕೊಂಬಿಟ್ಟು ಸರ್, ಇದೆ KH ಮೀನಪ್ಪ ಅವರು ಸರ್, ಆಗೆಲ್ಲನೂ ಅವಾಗಲೂ ಸಾಫ್ಟ್ವೇರ್ ಕರ್ಕೊಂಬಂದು ಎಲ್ಲ ಮಾಡಿದ್ದಾರೆ ಸರ್, ನಮ್ಗೆ ಗೊತ್ತಿದೆ. ಬಟ್ ಕಾರ್ಯರೂಪಕ್ಕೆ ಬಂದಿಲ್ಲ ನೋಡಿ. ಇನ್ನೇನು ಈಗಲಾರು ಬರಲಿ ಆಗಲಿ ಇಲ್ಲ, ಮಧ್ಯಾಹ್ನದೊಳಗಡೆ ಎಲ್ಲ ರೆಡಿ ಮಾಡೋಕ್ಕೆ ಹೇಳಿದ್ದೀನಿ. ಬಹುಶಃ ಮುಂದಿನ ದಿನಗಳಲ್ಲಿ ನೀವೆಲ್ಲ ಕೊಟ್ಟಿರ್ತಕ್ಕಂಥ ಸಲಹೆಗಳ ಮೇಲೆ ನನಗೂ ಅನಿಸುತ್ತೆ ಇಲ್ಲಿ ಒಂದಷ್ಟು ಬೋಟಿಂಗ್ ತರ್ಬೋದು, ಅಥವಾ ಇಲ್ಲಿ ಒಂದಷ್ಟು ಪ್ರವಾಸಿ ಕೇಂದ್ರವಾಗಿ ಅಭಿವೃದ್ಧಿಪಡಿಸುವ ಎಲ್ಲ ಸಾಮರ್ಥ್ಯ ಮತ್ತು ಅವಕಾಶಗಳು ಇಲ್ಲಿದೆ. ಈಗಾಗಲೇ ಒಂದು CSR ಜೊತೆ ಕೂಡ ನಾವು ಯೋಚನೆ ಮಾಡಿದ್ವಿ, ಜಿಲ್ಲಾ ಆಡಳಿತ. ಇಡೀ ಒಂದು ಈ ರಾಮಸಾಗರವನ್ನು ಪ್ರವಾಸಿ ಕೇಂದ್ರವಾಗಿ ಬೆಳೆಸೋದಕ್ಕೆ CSR ಅನುದಾನ ಬಳಸಿ ಮುಂದಿನ ದಿನಗಳಲ್ಲಿ ಮಾಡುವ ಯೋಜನೆ ಕೂಡ ಜಿಲ್ಲಾ ಆಡಳಿತ. ಸರ್ ಈ ಅಮೃತ್ ಸಿಟಿ ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ನಮ್ಮ ಏನು WTP ಮಾಡಿದ್ದಾರೆ ಅಲ್ಲಿ ಸಾಮರ್ಥ್ಯ ಎಷ್ಟಿದೆ, ಆ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಇಲ್ಲಿ ನೀರನ್ನು ಅವರು ಲಿಫ್ಟ್ ಮಾಡೋಕ್ಕಾಗ್ತಾ ಇದೆ. ಈಗ ಉದಾಹರಣೆಗೆ ಅಲ್ಲಿ ಕೆಪಾಸಿಟಿ 13 MLD ಇದೆ ಅಂತಂದರೆ, ಅಥವಾ 10 MLD ಇದೆ ಅಂದರೆ ಅವರು 5-6 MLD ಮಾತ್ರ ಲಿಫ್ಟ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಆ ಮೆಷಿನರೀಸ್ಗಳದ್ದು ಸಾಮರ್ಥ್ಯ ಕಡಿಮೆ ಆಗೋಗಿದೆ. ಇದು ಒಂದು. ಆಮೇಲೆ ಏನಾಗಿದೆ, ಈಗ ಅಮೃತ್ ನೀವು ಹೇಳಿದ್ರಲ್ಲ, ಹಿಂದೆ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ ತಗೊಂಡಿದ್ದಾರೆ. ಆ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಕೂಡ ಸಂಪೂರ್ಣ ಆಗಿಲ್ಲ ಅಂತ ನನಗೆ ಇಂಜಿನಿಯರ್ ಹೇಳ್ತಿದ್ದಾರೆ. ಇನ್ನು 5 ಕಿಲೋಮೀಟ್ರಷ್ಟು ಕೆಲಸ ಡಿಸ್ಟ್ರಿಬ್ಯೂಷನ್ ವರ್ಕ್ ಆಗಬೇಕು. ಆಮೇಲೆ ಅದು ಆಗದೆ ಹೋದರೆ ಏನಾಗುತ್ತೆ, ಅಲ್ಲಿ ಲೀಕೇಜಸ್ ಬರ್ತದೆ. ನೀರು ಬಂದರೂ ಕೂಡ ಅದು ಬೇತಮಂಗಲ ಪಟ್ಟಣಕ್ಕಾಗಲಿ ಅಥವಾ ನಮ್ಮ KGF ನಗರಕ್ಕಾಗಲಿ ತಲುಪೋದಿಲ್ಲ. ಸೊ ಅದನ್ನು ಸೆಟ್ರೇಟ್ ಮಾಡೋಕ್ಕೆ ಕೂಡ ಹೇಳಿದ್ದೀನಿ. ಆಮೇಲೆ ಈಗೇನು ಬರ್ತಾ ಇದೆಯಲ್ಲ, ನಮಗೆ ನೀರು ಸಿಗ್ತಾ ಇದೆಯಲ್ಲ, ಆ ನೀರಿನಲ್ಲಿ ನಮಗೆ 50% ಅಷ್ಟೇ ಕವರ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಇರೋದು. KGFನಲ್ಲಿ 50%, ಬೇತಮಂಗಲದಲ್ಲಿ 50%. ಆದರೆ ನಮಗಿರ್ತಕ್ಕಂಥ ಸೋರ್ಸ್ ನೋಡಿದ್ರೆ, ನಮಗಿರ್ತಕ್ಕಂಥ ನೀರಿನ ಅಗಾಧತೆ ನೋಡಿದರೆ,
ಅದು ಯಾವುದೇ ರೀತಿಯಲ್ಲೂ ನಮ್ಮ ಇಡೀ KGFಗೆ ಮತ್ತು ಬೇತಮಂಗಲಕ್ಕೆ ಸಂಪೂರ್ಣವಾಗಿ ಕುಡಿಯೋ ನೀರನ್ನು ಕೊಡುವಷ್ಟು ಸಾಮರ್ಥ್ಯವೂ ಇದೆ ಮತ್ತು ಆ ನೀರು ಕೂಡ ಇದೆ. ಹಾಗಾಗಿ ಸಾಮರ್ಥ್ಯನ ಅಭಿವೃದ್ಧಿ ಮಾಡಬೇಕು, ಮೆಷಿನರೀಸ್ನ ಅದನ್ನು ಆಗಮೆಂಟ್ ಮಾಡಬೇಕು. ಅದಕ್ಕೊಂದು ಡೀಟೇಲ್ ಪ್ರಪೋಸಲನ್ನು KWSDBಗೆ ಕಳಿಸಿ ಅದನ್ನೇನಾದ್ರು ನೀವು ಸ್ಟ್ರೆಂಥನ್ ಮಾಡೋಕ್ಕೆ ಸಾಧ್ಯವೇ ಅಥವಾ ಹೊಸದಾಗಿ ನೀವು ಮಾಡಲಿಕ್ಕೆ ಸಾಧ್ಯ, ಹೊಸದಾಗಿ ಮಾಡಲೇಬೇಕು. ಇಲ್ಲಾಂದರೆ ನಗರ ಬೆಳೆದಿದೆ, ಜನಸಂಖ್ಯೆ ಜಾಸ್ತಿ ಆಗಿದೆ, ನಾವು ಕುಡಿಯೋ ನೀರು ಮೂಲಭೂತವಾದಂಥ ಒಂದು ಸೌಕರ್ಯ ಅದನ್ನು ಕೊಡದೇ ಹೋದರೆ ಅದು ತಪ್ಪಾಗ್ತದೆ. ಸೊ ಹಾಗಾಗಿ ನಾನು KWSDB ಜೊತೆ ಕೂಡ ಪ್ರಪೋಸಲನ್ನು ಒಂದು ಮೀಟಿಂಗ್ ಕರೆಸಿ ಅದನ್ನು ಮಾಡೋ ಪ್ರಯತ್ನವನ್ನು ಕೂಡ ನಾನು ಮಾಡ್ತೀನಿ. ಸರ್ ಈಗ ನಾನು ಪತ್ರಿಕೆಯಲ್ಲಿ ಓದಿದ್ದೆ, ಮತ್ತು ಮಳೆ ಜಾಸ್ತಿ ಬರ್ತಾ ಇತ್ತಲ್ಲ ನಮ್ಮ ಕೋಲಾರ ಜಿಲ್ಲೆಯಾದ್ಯಂತ. ಈ ಸಾರಿ ಅಕ್ಟೋಬರ್ 1ನೇ ತಾರೀಕಿಂದ ಇಲ್ಲಿವರೆಗೆ ಆಲ್ಮೋಸ್ಟು ನಮಗೆ ಒಂದು 200 mm ಜಾಸ್ತಿ ಮಳೆ ಬಂದಿದೆ, ವಾಡಿಕೆ ಮಳೆಗಿಂತ. ಸೊ ಮಳೆ ಜಾಸ್ತಿ ಬಂದಿದ್ದರಿಂದ ಬಹುತೇಕ ನಮ್ಮ ಕೆರೆಗಳೆಲ್ಲೂ ಕೂಡ ತುಂಬಿದೆ. ಆಮೇಲೆ ಕೋಡಿ ಹರಿತಾ ಇದೆ. ಅದರಲ್ಲೂ ವಿಶೇಷವಾಗಿ ಬೇತಮಂಗಲದ ಈ ಪಾಲಾರ್ ಕೆರೆ ಮತ್ತು ರಾಮಸಾಗರ ಕೆರೆ ಏನಿದೆ, ಭಾಳ ಪ್ರಮುಖವಾದಂಥ ಇದು ಪ್ರೇಕ್ಷಣೀಯ ಸ್ಥಳಗಳು ಕೂಡ ಹೌದು. ಆದರೆ ನೀರು ಬಂದಿದೆ ಅನ್ನೋ ಕಾರಣಕ್ಕಾಗಿ ಸಾರ್ವಜನಿಕರು ಮತ್ತು ಪ್ರವಾಸಿಗರು ಬರೋದ್ರಿಂದ ಅವ್ರಿಗೆ ಒಂದಷ್ಟು ಸುರಕ್ಷತೆಯ ದೃಷ್ಟಿಯಿಂದ ಮತ್ತು ಇಲ್ಲಿ ಒಂದಷ್ಟು ಸ್ವಚ್ಛತೆಯನ್ನು ಕಾಪಾಡೋ ದೃಷ್ಟಿಯಿಂದ ಈಗಾಗಲೇ ಡೈರೆಕ್ಷನ್ ಕೊಟ್ಟಿದ್ದು. ಬಟ್ ಆದರೂ ನನಗೆ ಯಾಕೋ ಸಮಾಧಾನ ಇರಲಿಲ್ಲ, ಮತ್ತು ನಾನು ನೋಡಿರಲಿಲ್ಲ ಈ ಜಾಗ ಹೇಗಿರ್ಬೋದು, ಇಷ್ಟು ಜನ ಬರ್ತಾ ಇದ್ದಾರಲ್ಲ ಅನ್ನೋ ಉದ್ದೇಶಕ್ಕಾಗಿ ನಾನು ಬಂದಿದ್ದು. ಇದು ಏನಾಗಿದೆ, ಆ ಬ್ರಿಡ್ಜ್ ಬೇರೆ ನಾವು ನೋಡಿದ್ವಲ್ಲ, ಆ ಬ್ರಿಡ್ಜು ಇಟ್ ಈಸ್ ಮೇಂಟೈನ್ಡ್ ಬೈ KWSDB ಅವರೇ ಮಾಡ್ತಾ ಇರೋದು. ಆ ಬ್ರಿಡ್ಜ್ನಲ್ಲಿ ಏನೋ ಒಂದಷ್ಟು ಬಿರುಕು ಬಂದಿದೆ ಅಂತ ಹೇಳಿದಲ್ಲ, ಅದಾಗಲೇ ಅವರು ಇಂಜಿನಿಯರ್ಸ್ಗಳೆಲ್ಲ ಅದನ್ನು ಇನ್ಸ್ಪೆಕ್ಟ್ ಮಾಡಿದ್ದಾರೆ, ವರದಿ ಕೊಡ್ತಾ ಇದ್ದಾರೆ. ಎಕ್ಸ್ಪರ್ಟ್ಸು ಮಂಡೇ ಅಥವಾ ಟ್ಯೂಸ್ಡೇ ಬರ್ತಾರೆ. ಅವರು ಬಂದ ಮೇಲೆ ಅವ್ರು ವರದಿ ತೊಗೊಂಡು ನಾನು ಸಭೆ ಮಾಡಿಬಿಟ್ಟು ಮುಂದೆ ಏನು ಕ್ರಮ ತಗೋಬೇಕು ಅಂತ ಆ ಬ್ರಿಡ್ಜ್ ಬಗ್ಗೆ ಮಾಡ್ತೀವಿ. ಬಟ್ ಇಲ್ಲಿ ಈ ಜಾಗ ನೋಡಿದಾಗ ಭಾಳ ಸೊಗಸಾಗಿದೆ. ಇದಕ್ಕೆ ಪ್ರವಾಸಿಗರ ಒಂದು ತಾಣವಾಗಿ ಅಭಿವೃದ್ಧಿ ಪಡಿಸೋದಕ್ಕೆ ಭಾಳ ಪೊಟೆನ್ಷಿಯಲ್ ಆಗಿದೆ. ಸೊ ಹಾಗಾಗಿ ನಾನು ಈಗ ಸಂಬಂಧಪಟ್ಟ ಎಲ್ಲ ಇಲಾಖೆಯವ್ರಿಗೆ ಹೇಳಿ, ಸದ್ಯದಲ್ಲಿ ಮಕ್ಕಳೆಲ್ಲ ಬರ್ತಿರೋದ್ರಿಂದ, ಪ್ರವಾಸಿಗರು ಬರ್ತಿರೋದ್ರಿಂದ ಒಂದು ಮೂಲಭೂತ ಸೌಕರ್ಯ ಇದೆ. ಉದಾಹರಣೆಗೆ ಇಲ್ಲಿ ಪೊಲೀಸರಿದ್ದಾರೆ, ಪ್ರವಾಸಿ ಮಿತ್ರರಿದ್ದಾರೆ, ಗೈಡ್ ಇದ್ದಾರೆ, ಆಮೇಲೆ ನಮ್ಮ ಹೋಮ್ ಗಾರ್ಡ್ಸು, ರೆವಿನ್ಯೂ ಸ್ಟಾಫು, ನಮ್ಮ PDO ಸ್ಟಾಫ್ ಎಲ್ಲರೂ ಇದ್ದಾರೆ. ಬಟ್ ಎಲ್ಲ ಟೀಮಾಗಿ ಸೇರಿಕೊಂಡು ಮಾಡಿ, ಮತ್ತು ಜನಗಳಿಗೂ ಕೂಡ ಒಂದಷ್ಟು ಎಚ್ಚರಿಕೆ ಫಲಕಗಳನ್ನು ಹಾಕಬೇಕು. ಯಾಕೆಂದರೆ ನೀರಿದ್ದಾಗ ಅದು ಏನಾಗುತ್ತೆ, ನಾವು ಯಾರೂ ಕೂಡ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಮಕ್ಕಳು, ಹೆಣ್ಮಕ್ಳು ಇರ್ತಾರೆ, ಜಾರಿ ಹೋಗೋ ಸಂದರ್ಭಗಳಿರ್ತದೆ. ಸೊ ಎಚ್ಚರಿಕೆ ವಹಿಸಿ ಅನ್ನೋದು ಕೂಡ ಹೇಳಬೇಕಾಗತ್ತೆ. ಹಾಗಾಗಿ ಈಗ ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ.